ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸಂಗಾತಿಗಳ ಮಧ್ಯೆ, ಆಲ್ಮೋಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಥವಾ ಲವರ್ಸ್ ಅನ್ಕೊಳ್ಳೋಣ, ಅವರಿಬ್ಬರ ಮಧ್ಯೆ ಸಂಗಾತಿಗಳೇನಾದರೂ ಸಪೋಸ್ ಗೊತ್ತಿಲ್ಲದೇ ತಪ್ಪು ಮಾಡಿಬಿಟ್ರೆ, ನೆಕ್ಸ್ಟ್ ಇನ್ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ, ಸಾರಿ ನನ್ನ ತಪ್ಪಾಗಿದೆ ಮಾಡಲ್ಲ ಅಂಥೇಳಿ ಎಕ್ಸ್ಕ್ಯೂಸ್ ಕೇಳ್ತಾ ಇದ್ರೆ, ಕ್ಷಮಿಸಿ ಅಂತ ಬೇಡ್ಕೊಳ್ತಾ ಇದ್ರೆ, ಕ್ಷಮಿಸ್ಬೇಕಾ ಬೇಡ, ಇವತ್ತಿನ ಟಾಪಿಕ್ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಐ ಥಿಂಕ್. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಅನಿಸುತ್ತೆ ವಿಡಿಯೋ ನೋಡಿದ್ಮೇಲೆ, ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪ್ರೀತಿ ಅದಾದಮೇಲೆ ಮದುವೆ, ಈ ಸಂಸಾರ, ಈ ಜೀವನ, ಇಲ್ಲಿ ಪ್ರಾಬ್ಲಮ್ಸ್ 100% ಇಸ್ ದೇರ್. 100 ಅಲ್ಲ, 1000% ಇಸ್ ದೇರ್. ಕೆಲವೊಂದು ಸಲ ಏನಾಗುತ್ತೆ, ನಾವು ಅಂದ್ಕೊಳ್ತೀವಿ ನಮ್ಮ ಲವರ್ ನಮ್ಮ ಹಸ್ಬೆಂಡೇ ಲವರ್ ಹಸ್ಬೆಂಡ್ ಅನ್ಕೊಳ್ಳೋಣ. ಸೊ ಹಿಂಗಿರಬೇಕು ಅಂತ ಒಂದು ಕಲ್ಪನೆ ತೊಗೊಳ್ತೀವಿ. ಲೈಕ್ ನಮ್ಮ ಯೋಚನೆ ಇರುತ್ತೆ, ನನ್ನ ಹಸ್ಬೆಂಡ್ ಯಾವುದೇ ಕಾರಣಕ್ಕೂ ಹೀಗೆ ಇರಬೇಕು, ಯಾವುದೇ ಕಾರಣಕ್ಕೆ ತಪ್ಪು ಮಾಡಿಕೊಡ್ದು, ತುಂಬ ನನ್ನನ್ನು ಪ್ರೀತಿ ಮಾಡಬೇಕು, ಅಥವಾ ನನ್ನ ವೈಫ್ ತುಂಬ ಪ್ರೀತಿ ಮಾಡಬೇಕು, ಅದು ಇದೇನೋ ಅಂದ್ಕೊಳ್ತೀವಿ. ಕೆಲವೊಂದು ಸಿಚುವೇಷನಲ್ಲಿ ಕೆಟ್ಟಗಳಿಗೆ ನಡೆದೋಗುತ್ತೆ. ಏನು, ಯಾವುದೋ ರಾಂಗ್ ಅಫೇರೊಟ್ಟಿಗೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅವಾಗ ತುಂಬ ಕಷ್ಟ ಆಗ್ತಿರುತ್ತೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿರಲ್ಲ. ಅದು ನೆನೆಸ್ಕೊಂಡಾಗೆಲ್ಲ, ಯಾಕೆಂದರೆ ಅವರೇ ಸರ್ವಸ್ವ ಅಂದ್ಕೊಂಡು ಅವರೊಟ್ಟಿಗೆ ನಾವು ಇರಲೇಬೇಕು ಅಂತ ಎಲ್ಲನೂ ಅಪೋಸ್ ಮಾಡ್ಕೊಂಡು ಅವರೊಟ್ಟಿಗೆ ಇರಬೇಕಾದ್ರೆ ಯಾವುದೋ ತಪ್ಪು ನಡೆದೋಗುತ್ತೆ. ಸೊ ಆ ಟೈಮಲ್ಲಿ ನಾವು ಆ ಸಿಚುವೇಶನ್ ನೆನೆಸ್ಕೊಂಡು ಇರೋಕ್ಕಾಗ್ತಿರಲ್ಲ, ಏನು ಮಾಡಬೇಕು ಅಂತ. ಸುಮಾರು ಕೌನ್ಸಿಲಿಂಗಲ್ಲಿ ಇದೇ ಥರ ಪ್ರಾಬ್ಲಮನ್ನು ನಾನು ಕೇಳಿದ್ದೀನಿ. ಸೊ ಕೇಳಿ ಆದಮೇಲೆ ಸಜೆಸ್ಟು ಕೂಡ ಮಾಡಿದ್ದೀನಿ ಕೆಲವೊಂದಿಷ್ಟು. ನೋಡಿ, ಆ ಸಿಚುವೇಷನಲ್ಲಿ ಒಂದು ಹೇಳ್ತೀನಿ, ಲೈಫಲ್ಲಿ ಯಾರಿಗೆ ತಪ್ಪನ್ನು ರಿಯಲೈಸ್ ಮಾಡಿಕೊಂಡು ಸಾರಿ ಕೇಳ್ಕೊಂಡು ಮತ್ತೆ ಪುನಃ ಲೈಫಿಗೆ ಮತ್ತೆ ಕಾಲು ಬಿದ್ದು ಕ್ಷಮೆ ಕೇಳಿ ಯಾವುದೇ ಕಾರಣ ತಪ್ಪು ಮಾಡಲ್ಲ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಎಕ್ಸ್ಕ್ಯೂಸ್ ಮಾಡಿ. ಬಿಕಾಸ್ ತಪ್ಪು ಮಾಡಿರ್ತಕ್ಕಂಥ ತಪ್ಪನ್ನು ರಿಯಲೈಸ್ ಮಾಡ್ಕೊಂಡು ಸಾರಿ ಕೇಳ್ಕೊಂಡು ಮತ್ತೆ ಬದಲಾಗೋದಿದೆಯಲ್ಲ, ನಿಜವಾಗ್ಲೂ ಪುನರ್ಜನ್ಮ ಆಗಿರ್ತಕ್ಕಂಥದ್ದು ಲೈಫಲ್ಲಿ. ನಿಜವಾಗ್ಲೂ ಬದಲಾಗುವಂಥ ವ್ಯಕ್ತಿಗಳಿಗೆ ನೀವು ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಲೈಫು ಅಂದರೆ ಒಂದು ಪ್ರಾಬ್ಲಮ್ ಇದ್ದ ಹಾಗೇ. ಆ್ಯಂಡ್ ಮದುವೆ ಅಂದರೆ 100% ಪ್ರಾಬ್ಲಮ್ ಬರುತ್ತೆ. ಬಿಕಾಸ್ ಯಾರೋ ನಿಮ್ಮ ಮಧ್ಯೆ ಹಾಕ್ಕೊಡ್ತಾರೆ, ಯಾರೋ ನಿಮ್ಮ ಗಂಡ ನಿಮ್ಮ ಹೆಂಡ್ತಿನ ರಾಂಗ್ ಸ್ಪೀಚ್ ಮಾಡಿ, ರಾಂಗ್ ಏನೋ ಮಾತಾಡಿ ಕನೆಕ್ಟ್ ಮಾಡ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಬಟ್ ಫೈನಲಿ ಏನೋ ಸಣ್ಣ ಮಿಸ್ಟೇಕಿಗೆ ಅಲ್ಲಿ ಮಕ್ಕಳಿಗೆ ಅನಾಥರ ಮಾಡಿ, ಆ್ಯಂಡ್ ನಿಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ಇವರೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ಕಂಪ್ಲೀಟ್ಲಿ ಅವ್ರ ನೆಮ್ಮದಿನೂ ಇಲ್ದಂಗೆ ಆಗುತ್ತೆ. ಎರಡನೇದು ಬಂದು ಯಾವುದೋ ಸಣ್ಣ ಮಿಸ್ಟೇಕ್ಸಿಂದ ಅದನ್ನು ನೀವು ಸಣ್ಣದಾಗಿ ತೊಗೊಂಡ್ರೆ, ನನಗೆ ನೀನು ಕೂತ್ಕೊಂಡು ಮಾತಾಡ್ಬಿಡ್ತೀಯಪ್ಪ, ನಿನಗೇನು ಗೊತ್ತು ಅಂತ ನೀವು ಕೆಲವರು ಕೇಳ್ತೀರಾ. ಬಟ್ ನಾನು ಹೇಳ್ತೀನಿ, ದೊಡ್ಡ ಮಿಸ್ಟೇಕ್ ಇಲ್ಲ ಅಂತಲ್ಲ, ಬಟ್ ಲೈಫಲ್ಲಿ ನಾವು ಕೆಲವೊಂದು ಸಲ ಯೋಚನೆ ಮಾಡಬೇಕಾಗತ್ತೆ. ಏನು ಅಂತ ಹೇಳಿದ್ರೆ, ಕೆಲವೊಂದಿಷ್ಟನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಲೈಫಲ್ಲಿ ಮಾಡಬೇಕಾಗತ್ತೆ. ದೆರ್ ಇಸ್ ನೋ, ಯಾಕೆಂದರೆ ಡಿಪೆಂಡ್ ಅಪಾನ್ ನಮ್ಮ ಥಾಟ್ ಪ್ರೊಸೆಸ್ ಮೇಲೆ. ಎಲ್ಲರೂ ಒಂದೇ ಥರ ತಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ನೀವು ಆ ಪ್ರಾಬ್ಲಮ್ ಥರನೇ ನೋಡ್ತಿದ್ರೆ ಪ್ರಾಬ್ಲಮ್ ಆಗೇ ಕಾಣ್ತಾ ಇರುತ್ತೆ. ನಡೆದೋಗಿದೆ, ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಹಂಗೆ ಇರ್ಕೂಡ್ದು. ಬಿಕಾಸ್ ಹೋಗಿರ್ತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೀವು ಒಂಟಿ, ನಿಮ್ಮ ಮಕ್ಕಳು ಒಂಟಿ, ಸಂಬಂಧ ದೂರ ಆಗಿಬಿಡುತ್ತೆ. ಅದರಿಂದ ಏನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ, ಒಂಟಿಯಾಗಿ ಬದುಕಬೇಕಾಗತ್ತೆ, ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಡಿವೋರ್ಸ್ ಆಗುತ್ತೆ, ಫೈನಲಿ ಒಂಟಿಯಾಗಿ ಕೂತ್ಕೊಳ್ತೀರಿ, ಏನು ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಹಂಗೆ ಆಗ್ಕೂಡ್ದು. ಬಟ್ ಎಮೋಷನ್ಸ್, ಭಾವನೆ ಅದಿಷ್ಟು ಈಸಿ ಅಲ್ವೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಇನ್ನೊಬ್ಬರೊಟ್ಟಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ, ಕೆಟ್ಟದ್ದನ್ನು ಮರೆಯೋಕ್ಕೆ ಟ್ರೈ ಮಾಡಬೇಕು ಮನುಷ್ಯ ಆದಂಥವನು ಲೈಫಲ್ಲಿ. ಬಿಕಾಸ್ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ಈ ಬದುಕಲ್ಲಿ ಅಟ್ಲೀಸ್ಟ್ ಇರೋ ತನಕನಾದರೂ. ಈಗ ನೋಡಿ, ಮದುವೆಗೆ ನಮ್ಗೆ ಗೊತ್ತಿಲ್ಲದೇ ಏನೇ ನಡೆದ್ರು ಕೂಡ, ಈ ಬಿಫೋರ್ ಮ್ಯಾರೇಜ್ ಗೊತ್ತಿಲ್ಲದಕ್ಕಂತ ಏನೋ ನಡೆದೋಗುತ್ತೆ, ಏನೋ ಆಗೋಗುತ್ತೆ ಗೊತ್ತಿಲ್ಲ. ಮದುವೆ ಆದಮೇಲೆ ನಾವು ಜೊತೆಗಿದ್ದ ಮೇಲೆ ಚೆನ್ನಾಗಿರೋಣ ಅಂತ ಬಯಸ್ತೀವಿ. ಬಟ್ ಹಂಗೆ ನೋಡೋಕೆ ಹೋದಾಗ ಎಷ್ಟೋ ಜನ ಇವತ್ತು ಆ್ಯಕ್ಟ್ರೆಸ್ ನೋಡಿದಾಗ ಅಥವಾ ಮತ್ತೊಂದು ನೋಡಿದಾಗ ಅವರು ಕೂಡ ಅದನ್ನು ಈಸಿಯಾಗಿ ತೊಗೊಳ್ತಾರೆ. 2-3 ಮದುವೆ ಆಗಿದ್ದಾರೆ, ಗಂಡ ಇರಬೇಕಾದ್ರೆ ಡಿವೋರ್ಸ್ ತೊಗೊಂಡು ಇನ್ನೊಬ್ಬರ ಜೊತೆಗೆ ಇರೋಂಗಿದ್ದಾರೆ. ಸೊ ಹಂಗಂತೇಳಿ ನೀವು ಗಂಡ ಅಥವಾ ಹೇಳ್ತೀವಿ ಡಿವೋರ್ಸ್ ಮಾಡಿ ಇನ್ನೊಬ್ಬರೊಟ್ಟಿಗೆ ಹಿರಿ ಅಂತ ಹೇಳ್ತಿಲ್ಲ. ಸಣ್ಣ ಪುಟ್ಟ ತಪ್ಪುಗಳೇನು ನಡೆದೋಗಿದೆ ಅದನ್ನು ಕ್ಷಮಿಸಿ ನೆಕ್ಸ್ಟ್ ಕೂಡ್ದು ಅಂತ ಫೈನಲಾಗಿ ಮಾತಾಡಿಬಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಎವ್ರಿ ಡೇ ಅದು ಕಾಡ್ತಾ ಇದ್ದರೆ ಮೈಂಡ್ ಒಳಗಡೆ, ನಾನು ಒಂದು ಹೇಳ್ತೀನಿ, ಪಾಸ್ಟ್ ಬಗ್ಗೆ ನೀವು ಎಷ್ಟೇ ಯೋಚನೆ ಮಾಡಿ ಅದಕ್ಕೆ ಉತ್ತರನೇ ಇಲ್ಲ. ಪಾಸ್ಟ್ ಬಗ್ಗೆ ಎಷ್ಟೇ ನಡೆದೋಗಿರೋದ್ರ ಬಗ್ಗೆ ಎಷ್ಟೇ ನೀವು ಯೋಚನೆ ಮಾಡಿ, ಎಷ್ಟೇ ದೇವ್ರುಗಳ ಹತ್ರ ಹೋಗಿ ಏನೇ ಮಾಡಿ, ಆ ಪಾಸ್ಟ್ ಅದನ್ನು ಅಳಿಸಿ ಚೇಂಜ್ ಮಾಡೋಕ್ಕಾಗಲ್ಲ. ನಡೆದೋಗಿದೆ, ಬಿಟ್ಟು ಹಾಕ್ಬೇಕಷ್ಟೇ. ಇನ್ನೇನು ಉಳಿದೋಗಿದೆಯಲ್ಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಇಲ್ಲೇನು ಪರ್ಮನೆಂಟ್ ನಾವು ಉಳಿದೋಗಿದ್ದೀವಾ? ನೀವು ಶ್ರೀರಾಮಚಂದ್ರ ಏನಿದ್ದಾರಲ್ಲ ಅವ್ರ ಥರ ಬದುಕಿದ್ರೇನು, ಅಥವಾ ಮತ್ತೊಂದು ಮಾಡಿದ್ರೇನು? ಫೈನಲಿ ಹೋಗೋದೇ ಅಲ್ಲ ಈ ಲೈಫಲ್ಲಿ. ಏನೋ ಕೆಲವೊಂದು ಸಿಚುವೇಶನ್ ಅವ್ರ ಬುದ್ಧಿ ಎಲ್ಲೋ ಮಣ್ಣು ತಿಂದಿರುತ್ತೆ, ಏನೋ ಆಗಿರುತ್ತೆ, ಮಾಡಿಬಿಟ್ಟಿರ್ತಾರೆ. ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ ಉಳಿದಿರೋ ಪಾರ್ಟ್ ಅವ್ರು ರಿಯಾಲೈಸೇಷನ್ ಹಾಕೊಂಡು, ನನ್ನ ಹೆಂಡತಿ ಮಕ್ಕಳು ಅಂದ್ಕೊಂಡು ಅಥವಾ ನನ್ನ ಗಂಡ ನನ್ನ ಮಕ್ಕಳು ಅಂದ್ಕೊಂಡು ಯಾರು ಸೀರಿಯಸ್ ಆಗಿ ಅಗೇನ್ ತಿದ್ಕೊಂಡು ರೆಡಿ ಆಗ್ತಾರೆ ಅಂಥವ್ರಿಗೆ ಅವಕಾಶ ಕೊಡಿ.
ನಾವು ಕಣ್ಣಲ್ಲಿ ಧೂಳ ಬಿದ್ದರೆ ಎಲ್ಲೋ ಒಂದು ಕಡೆ ಧೂಳ ತೆಗಿತೀವಿ ಹೊರತು ಕಣ್ಣುಗುಡ್ಡನ್ನ ಕಿತ್ತಾಕಲ್ಲ. ಸಂಸಾರದಲ್ಲೂ ಅಷ್ಟೇ ಸರಿ ಮಾಡ್ಕೋಬೇಕು ವಿನಃ ಈಗ ನೀವು ಅನ್ಬೋದು ನಿನಗೆ ಮದುವೆ ಆಗಿಲ್ಲ, ಅನುಭವ ಇಲ್ಲ, ಏನೋ ಮಾತಾಡ್ತಿದ್ಯಾ ಕೂತು ಅಂತ. ಇಲ್ಲ, ಏನು ಮಾಡೋಕ್ಕಾಗತ್ತೆ? ಡಿವೋರ್ಸ್ ಕೊಟ್ಬಿಟ್ಟು ಏನು ಮಾಡ್ತೀವಿ? ಒಬ್ಬಂಟಿತನ ತಾನೇ ಫೀಲ್ ಮಾಡ್ಕೊಂಡು ಅವರಲ್ಲಿ ನೀವಿಲ್ಲಿ ಅಳ್ತಾ ಕೂತಿರ್ತೀರಿ. ಮಕ್ಕಳೇನು ಪಾಪ ಮಾಡಿದ್ದಾರೆ? ಮಕ್ಳಿಗೋಸ್ಕರ ನೀವು ಅಲ್ಲ, ಅದು ಆ ಕೆಟ್ಟದನ್ನು ಬಿಟ್ಟು ಹಾಕಿ. ಲೈಫಲ್ಲಿ ಕೆಲವೊಂದಿಷ್ಟನ್ನು ನಾವು ಬಂಡ್ಗೆಟ್ಟು ಬದುಕಬೇಕು ಅಂತ ಹೇಳ್ತಾರಲ್ಲ, ಬಟ್ ನೆಕ್ಸ್ಟ್ ಪದೇ ಪದೇ ಆದರೆ ಅದು ನೆಕ್ಸ್ಟ್ ಫರ್ದರ್ ಆ್ಯಕ್ಷನ್ ನೀವು ತಗೊಳ್ಳಿ ಅದನ್ನು. ಬಟ್ ಅವರ ತಪ್ಪನ್ನು ಒಪ್ಕೊಂಡು ಅವ್ರು ಬಂದ ಮೇಲೆ ಅವಕಾಶ ಮಾಡಿಕೊಡಿ. ಅಲ್ಲಿ ನೀವು ದೊಡ್ಡವರಾಗ್ತೀರಾ, ಗೆಲ್ತೀರಾ. ಆ್ಯಂಡ್ ನೆಗೆಟಿವನ್ನು ಏನೇ ಥಿಂಕ್ ಮಾಡೋದು, ಏನೇ ಮಾಡಿದ್ರೆ ಫೈನಲಿ ಒಂದೇ ಲೈಫು, ಒಂದೇ ಎಲ್ಲ ಹೋಗುತ್ತೆ. ಫ್ಯಾಮಿಲಿ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು, ಅದು ಕೂಡೋದು ಅಥವಾ ಉಳ್ಕೊಳ್ಳೋದು ಭಾಳ ಕಷ್ಟ ಆ್ಯಕ್ಚುಲಿ. ಬಟ್ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಡಿಸ್ಕನೆಕ್ಟು ಆಗುತ್ತೆ, ದೊಡ್ಡ ವಿಚಾರ ಅಲ್ಲ. ಬಟ್ ಉಳಿಸ್ಕೊಳ್ಳಿ ಅಷ್ಟೇ. ಒಂಟಿತನ ಇರೋದಕ್ಕಿಂತ ಸರಿ ಮಾಡ್ಕೊಂಡು ಜಂಟಿಯಾಗಿ ಬದುಕೋದು ಬೆಸ್ಟ್ ಅಂತ ನನ್ನ ವೈಯಕ್ತಿಕ ಅನುಭವ. ಈ ಒಂದು ವೈಯಕ್ತಿಕ ಅನುಭವ ಅಲ್ಲ, ವೈಯಕ್ತಿಕ ಒಪಿನಿಯನ್ ಅಷ್ಟೇ. ತಗೊಳ್ಳೋದ್ರ ಮೇಲೆ ನಿಮ್ಮ ಅದು ಏನದು, ನಾನು ಇದನ್ನು ಹಂಗಂತೇಳಿ ಎಷ್ಟೇ ಸಲ ಬಂದು ಬೇರೆ ಅಫೇರಲ್ಲಿದ್ದರೂ ಅಲ್ಲ. ಒಂದು ಸಲ ಚಾನ್ಸ್ ಕೊಟ್ಟಿದ್ರೆ ರಿಯಲೈಸೇಷನ್ ಮಾಡ್ಕೊಂಡು ಮತ್ತೆ ಯಾವತ್ತೂ ಮಾಡೋದಂತ ಸ್ಟ್ರಾಂಗ್ ಆಗಿದ್ದಾರಾ? ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆಯಾ? ಮಕ್ಕಳಿದ್ದಾರಾ? ಏನೋ ಗಟ್ಟಿ ಮನಸ್ಸು ಮಾಡಿ, ದೊಡ್ಡ ಮನಸ್ಸು ಮಾಡಿ ಒಪ್ಕೊಳ್ಳೋಕೆ ಟ್ರೈ ಮಾಡಿ. ಅದರ್ವೈಸ್ ಅವ್ರು ಮತ್ತು ಅದೇ ಕೆಲಸ ಮಾಡ್ತಾರೆ, ಬಿಟ್ಟು ಹಾಕಿ ಅವ್ರನ್ನ ಲೈಫಲ್ಲಿ ಎಲ್ಲೋ ಒಂದು ಕಡೆ. ಇದು ಎಲ್ಲೋ ಒಂದು ಕಡೆ ನೆಗೆಟಿವ್ ಸ್ಪ್ರೆಡ್ ಮಾಡಿ ನಾನು ಸೊಸೈಟಿನ ಹಾಳು ಮಾಡುವಂಥ ಮೆಸೇಜ್ ಅಂತೂ ಮಾಡ್ತಿಲ್ಲ. ಬಟ್ ನಾನು ಹೇಳ್ತಿರೋದೇನು ಹೇಳಿದ್ರೆ, ಹಾಗೆ ಅಲ್ಲೂ ನೀವು ನೋವು ಪಡ್ತಿರ್ತೀರಾ ಅಂತ ಅನ್ಕೊಂಡು ಕೆಲವರು ಕೇಳ್ತಾರೆ. ಬಟ್ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ಚಾನ್ಸ್ ಕೊಡಬಹುದೇನೋ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆಗೆ. ಅದಕ್ಕೆ ಅಗೇನ್ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಿಲ್ಲ ಅಂದರೆ ಬಿಟ್ಟು ಹಾಕಿ, ಅದು ನಿಮ್ಗೆ ಬಿಟ್ಟಿರೋದು. ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿಬಿಟ್ಟು ಏನೋ ಕಮೆಂಟ್ ಮಾಡೋಗಿದ್ರೆ ಮಾಡಿ. ದಯವಿಟ್ಟು ಅನ್ಯತಾ ಭಾವಿಸ್ಕೊಂಡು ನೆಗೆಟಿವ್ ಕಮೆಂಟ್ನ ಮಾಡಬೇಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಏನಕ್ಕೆ ಅಂದರೆ ನಾನು ಯಾರು ಗಂಡ್ಮಕ್ಳ ಪರ ಹೆಣ್ಮಕ್ಳ ಪರ ಅಲ್ಲ. ಸೊ ಎಲ್ಲ ರೀತಿಯಿಂದ ಯೋಚನೆ ಮಾಡಿದ್ಮೇಲೆ ಸಮ್ಟೈಮ್ಸ್ ತಪ್ಪುಗಳು ನಡೆದು ಹೋಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ನೀವು ಮಾಡಿಬಿಡ್ತೀರಿ, ಅವರು ಮಾಡಿಬಿಟ್ಟಿರ್ತಾರೆ, ಏನೋ ಒಂದು ಆಗುತ್ತೆ. ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಯಾರಲ್ಲೂ ಇರಲ್ಲ ಆ್ಯಕ್ಚುಲಿ. ಆ ಗುಣನೂ ಯಾರಲ್ಲೂ ಇರಲ್ಲ. ಬಿಕಾಸ್ ಅವರೇ ಎಲ್ಲ ಅಂದ್ಕೊಂಡಾಗ, ಅವರೇ ಮೋಸ ಮಾಡಿದಾಗ ಅದು ಬೇಡ, ಒಬ್ಬಂಟಿಯಾಗಿದ್ದರೂ ಪರವಾಗಿಲ್ಲ, ಇಂಥವ್ರೊಟ್ಟಿಗೆ ಏನಕ್ಕೆ ಇರಬೇಕು ಅಂತ ಅನಿಸುತ್ತೆ. ಬಟ್ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಆ ಕೋಪ, ಆ ನೋವು ತಣ್ಣಗಾದ್ಮೇಲೆ ಅಗೇನ್ ಓಕೆ ಕ್ಷಮಿಸ್ಬೋದಾಗಿತ್ತಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಆ ಕೋಪದಲ್ಲಿ ಡಿಸಿಷನ್ ತೊಗೊಳ್ಳೋದಕ್ಕಿಂತ ಅಥವಾ ಆ ಬೇಜಾರಲ್ಲಿ ದುಃಖದಲ್ಲಿ ಡಿಸಿಷನ್ ತೊಗೊಳ್ಳೋದಕ್ಕಿಂತ ಸ್ವಲ್ಪ ವೇಟ್ ಮಾಡಿ. ಆಮೇಲೆ ನಿಮಗೆ ಸರಿ ಅನಿಸಿದರೆ ನಾನು ಹೇಳೋ ಪ್ರಕಾರ ಅಗೇನ್ ಅವ್ರಿಗೆ ಎಕ್ಸ್ಕ್ಯೂಸ್ ಮಾಡಿ ಮತ್ತೆ ಆಗಿ ಯಾವತ್ತೇ ಕಾರಣಕ್ಕೂ ಮತ್ತೆ ಪುನಃ ಈ ಥರ ತಪ್ಪು ಆಗದಂಗೆ ಲೈಫಲ್ಲಿ ಮೂವ್ ಆಗ್ಬೋದೇನೋ ಅಂತ ಅನಿಸುತ್ತೆ. ಆ್ಯಂಡ್ ದಯವಿಟ್ಟು ನಿಮ್ಮ ಇದಕ್ಕೆ ಬಿಟ್ಟಿರುವಂಥ ವಿಚಾರ ನಾನು ಯಾವುದೇ ಕಾರಣಕ್ಕೆ ನೆಗೆಟಿವ್ ಅಂತೂ ಮಾತಾಡ್ತಿಲ್ಲ. ಗಂಡ ಹೆಂಡತಿ ಒಂದಾಗಬೇಕು, ಸರಿ ಹೋಗಬೇಕು ಅನ್ನೋದೇ ಇಂಟೆನ್ಷನ್. ಸಪೋಸ್ ಆ ಥರ ತಪ್ಪು ಮಾಡ್ತಿದ್ರೆ ಈಗಲೇ ತಿದ್ಕೊಳ್ಳಿ ಅಂತಲೂ ಈ ಮೂಲಕ ನಾನು ಮೆಸೇಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಒಂದು ಕ್ಲಾರಿಟಿ ಕೊಡಬೇಕಂತ ಇತ್ತು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಿಕಾಸ್ ಗಂಡ ಹೆಂಡತಿ ದೂರ ಆಗೋ ದೊಡ್ಡ ಮಾತಲ್ವೇ ಇಲ್ಲ. ಅಷ್ಟು ವರ್ಷ ಒಂದು ಸಂಬಂಧ ಹಿಂಗೆ ಅಷ್ಟರಲ್ಲಿ ಹೋಗೋದು ಒಳ್ಳೇದಲ್ಲ ಅನ್ಕೋತೀನಿ. ಸರಿ ಪಡಿಸ್ಕೊಳ್ಬೇಕು ಆ್ಯಕ್ಚುಲಿ, ಸರಿಯಾಗೋದಿರುತ್ತೆ. ಆ್ಯಂಡ್ ಮಕ್ಕಳು ಅನಾಥರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಕೋಪದಲ್ಲಿ ಡಿಸಿಷನ್ ತೊಗೊಂಡ್ರೆ ನಿಮ್ಮದೇ ಸಂಸಾರ ಹಾಳಾಗುತ್ತೆ. ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.